Everyone, welcome to Navras Maths Tutorials, exercise number 12.1. Okay, first one ಏನು ಕೊಟ್ಟಿದ್ದಾರೆ ನೋಡಿ, find the common factors of the given terms ಅಂತ ಕೊಟ್ಟಿದ್ದಾರೆ. Okay, first one ನೋಡಿ ಏನು ಕೊಟ್ಟಿದ್ದಾರೆ, 12x 36 ಅಂತ ಕೊಟ್ಟಿದ್ದಾರೆ. ಕಾಮನ್ ಫ್ಯಾಕ್ಟರ್ಸ್ ಯಾವ ರೀತಿ ತೆಗಿಬೇಕು, ಈಗ 12x ಇದೆ ಅಲ್ವಾ, ಸೊ 12 ನ ಮಾಡೋಣ, ಇಲ್ಲಿ 12 ಹಾಕೊಳ್ಳೋಣ, 2 6 2 3s 3 1s ಬಂತಲ್ವಾ. ಸೊ ನೋಡಿ 12x is equals to ಫ್ಯಾಕ್ಟರ್ಸ್ ಯಾವ ರೀತಿ ಬರ್ಕೋಬೇಕು, ಇಲ್ಲಿದಾವಲ್ಲ ಅದೇ ಬರ್ಕೋಬೇಕು. 2 into 2 into 3, ಒಂದೇನು ಬರೆಯೋದು ಬೇಕಾಗಿಲ್ಲ, ಸಾಕು ಇಷ್ಟು ಬರೆದ್ರೆ. ಇಂಟು ಎಕ್ಸ್ ಇದೆ ನೋಡಿ, ಸೊ ಎಕ್ಸ್ನು ಬರಿಬೇಕು ಕಂಪಲ್ಸರಿ. ಓಕೆ, ಇದು ಇದ್ರದ್ದಾಯ್ತು ಫ್ಯಾಕ್ಟರ್ಸ್. ಈಗ 36 ಮಾಡೋಣ ನೋಡಿ, 2 1s 2 8s 2 9s ಅಗೇನ್ 3 3s ಅಲ್ವಾ. ಈಗ 2 ಇಂದ ಹೋಗಲ್ಲ, ಸೊ ಈಗ ಮತ್ತೆ 3 1s ಆಯ್ತು. ಈಗ ನೋಡಿ 36ಗೆ ಏನೇನ್ ಬರ್ತಾವ ಫ್ಯಾಕ್ಟರ್ಸ್, 2 into 2 into 3 into 3. ಓಕೆ, ಈಗ ನೋಡಿ ಇವೆರಡರಲ್ಲೂ ಕಾಮನ್ ಏನ್ ಕಾಣಿಸ್ತಾವ ನಮ್ಗೆ ನೋಡಿ, 2 ಇದೆ, ಇನ್ನೊಂದು 2 ಕಾಮನ್ ಇದೆ, ಇನ್ನೊಂದು 3 ಕಾಮನ್ ಇದೆ. ಈ 3ಗೆ ಇಲ್ಲಿ 3 ಇಲ್ಲ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ. ಸೊ ನಾವು ಕಾಮನ್ ಫ್ಯಾಕ್ಟರ್ಸ್ ಅವ್ರು ಕೇಳಿದಾರಲ್ವಾ, ಕಾಮನ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಿ ಅಂತ. ಸೊ ಏನೇನ್ ಕಾಮನ್ ಇದೋ ಬರೆಯೋಣ. 2 ಒಂದಿದೆ, ಇನ್ನೊಂದು 2 ಇದೆ, ಇನ್ನೊಂದು 3 ಇದೆ. ಓಕೆ, ಈಗ ಬರ್ಕೊಂಡಾಯ್ತು. ಈಗ 2 2s 4 4 3s 12. ಓಕೆ, ಈಗ ಏನ್ ಹೇಳ್ಬೋದು ನಾವು, ಕಾಮನ್ ಫ್ಯಾಕ್ಟರ್ ಈಸ್ 12 ಅಂದ್ರೆ 12 ನಂಬರ್ ಈ ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಆಯ್ತು. ಓಕೆ, ಅಂಡರ್ಸ್ಟ್ಯಾಂಡ್? ಆ ರೀತಿ ಎಲ್ಲ ಮಾಡ್ಕೊಂತ ಹೋಗ್ಬೇಕು. ಈಗ ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 2y ಅಂತ ಒಂದು ಕೊಟ್ಟಿದ್ದಾರೆ, ಒಂದು 22xy ಅಂತ ಕೊಟ್ಟಿದ್ದಾರೆ. ಈಗ 2yಗೆ ನಾವೇನ್ ಬರಿಬಹುದು, ಬರೀ 2ನೇ, ಅದಕ್ಕೇನು ನಾವು ಸಿಂಪ್ಲಿಫೈ ಮಾಡೋ ಕೆಲಸ ಇಲ್ಲ, 2 into y ಬರಿಬಹುದು. 22xy ಇದನ್ನ ಯಾವ ರೀತಿ ಬರೆಯೋದು ನೋಡಿ, 22ಗೆ 2 1s ಅಗೇನ್ 2 1s ಅಗೇನ್, ಇದು ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ, 11 ಅಲ್ಲೇ ಬರೋದು, 11 1s. ಓಕೆ, ಈಗ ಏನ್ ಬರಿಬಹುದು ನಾವು, 2 into 11 into ಇಲ್ಲಿ ನೋಡಿ xy ಇದೆ, x into y. ಓಕೆ, ಈಗ ಇವೆರಡರಲ್ಲಿ ಕಾಮನ್ ಏನಿದೆ ನೋಡಿ, 2 2 ಒಂದು ಕಾಮನ್ ಆಯ್ತು, ಇನ್ನೊಂದು ಇಲ್ಲಿ y, ಇವೆರಡೇ ಕಾಮನ್ ಬರ್ತವೆ. ಓಕೆ, ಸೊ ಏನ್ ಕಾಮನ್ ಇದೆ ಅಷ್ಟೇ ಬರೆಯೋಣ. 2 ಒಂದಿದೆ, y ಒಂದಿದೆ. ಸೊ ಏನ್ ಹೇಳ್ಬೋದು, ಕಾಮನ್ ಫ್ಯಾಕ್ಟರ್ ಈಸ್ 2y. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 14pq ಒಂದು, 28p²q² ಒಂದು ಕೊಟ್ಟಿದ್ದಾರೆ. ಓಕೆ, ಫಸ್ಟ್ 14pq ಮಾಡೋಣ. 14 ನ ನಾವು ಯಾವ ರೀತಿ ಬರಿಬಹುದು ನೋಡ್ರಿ, ಫ್ಯಾಕ್ಟರ್ಸ್ ಯಾವ ರೀತಿ, 2 7s ಅಷ್ಟೇ ಅಲ್ವಾ, ಇನ್ನು ಮುಂದೆ ಹೋಗಲ್ಲ, 7 1s ಅಷ್ಟೇ. ಸೊ ಏನ್ ಬರಿಬಹುದು ನಾವು, 2 into 7 into p into q ಅಲ್ವಾ, pq ಇದೆ, ಸೊ pq ಬರ್ಕೊಂಡಾಯ್ತು. ಈಗ ಇದು ಮಾಡೋಣ, 28p²q². ಸೊ 28 ನ ಮಾಡಿದಾಗ ನಮ್ಗೆ ಏನೇನ್ ಫ್ಯಾಕ್ಟರ್ಸ್ ಬರ್ತವೆ ನೋಡಿ, 2 ಇಂದ ಮಾಡಿದಾಗ 2 1s 2 4s ಅಗೇನ್ 2 7s ಅಗೇನ್ 7 1s ಅಲ್ವಾ. ಸೊ 2 into 2 into 7 into p² ಇದೆ, ಸೊ p ಎರಡು ಸರಿ ಹಾಕೊಳ್ಳಿ, q² ಇದೆ, ಸೊ q ಕೂಡ ಎರಡು ಸರಿ ಹಾಕೊಳ್ಬೇಕು. ಓಕೆ, ಈಗ ನೋಡಿ ಯಾವ್ಯಾವ ಕಾಮನ್ ಬರ್ತವೆ ನೋಡಿ, ಒಂದು 2 ಕಾಮನ್ ಆಯ್ತು, ಇನ್ನು 7 ಕಾಮನ್ ಆಯ್ತು ನೋಡಿ. ಓಕೆ, ಇನ್ನ ಒಂದು p ಕಾಮನ್ ಆಯ್ತು, ಇನ್ನು ಒಂದು q ಕಾಮನ್ ಆಯ್ತು ಅಲ್ವಾ. ಸೊ ಅದನ್ನೇ ಬರೆಯೋಣ. ಒಂದು 2 ಇದೆ, ಒಂದು 7 ಇದೆ,
ಒಂದು ಪಿ ಇದೆ, ಒಂದು ಕ್ಯೂ ಇದೆ. ಕಾಮನ್ ಫ್ಯಾಕ್ಟರ್ ಈಗ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ? 2 7s 14, ಪಿ ಇಂಟು ಕ್ಯೂ, ಪಿ ಕ್ಯೂ. ಸೊ 14 ಪಿ ಕ್ಯೂ ಇಸ್ ದ ಆನ್ಸರ್. ಸೊ ಅದೇ ರೀತಿ ಇದನ್ನು ಮಾಡೋಣ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? 2x 3x ಸ್ಕ್ವೇರ್ 4 ಅಂತ ಕೊಟ್ಟಿದ್ದಾರೆ. ಈಗ 2x ಇರೋದನ್ನ ಏನಂತ ಬರೀಬಹುದು? ಓನ್ಲಿ 2 ಇಂಟು ಎಕ್ಸ್ ಅಷ್ಟೇ. ಇದನ್ನೇನು ಫ್ಯಾಕ್ಟರ್ಸ್ ಬರಲ್ಲ. 3x ಸ್ಕ್ವೇರ್ 3x ಸ್ಕ್ವೇರ್ ಏನು ಬರಲ್ಲ. ಸೊ 3 ಇಂಟು ಎಕ್ಸ್ ಅಂತ ಬರಿಬಹುದು ಅಲ್ವಾ? ಈಗ 4 ಅಂದ್ರೆ ಏನ್ ಬರಿಬಹುದು ನಾವು? 2 2s. ಸೊ 2 ಇಂಟು 2. ಈಗ ನೋಡಿ ಮೂರದ್ರಲ್ಲೂ ಇಲ್ಲಿ 3 ಕೊಟ್ಟಿದ್ದಾರೆ ಫ್ಯಾಕ್ಟರ್ಸ್ ಟರ್ಮ್ಸ್. ಈಗ 3 ಟರ್ಮ್ಸ್ ಅಲ್ಲಿ ನಮ್ಗೆ ಕಾಮನ್ ಏನಿದೆ ನೋಡಿ? 2 ಇಲ್ಲಿದೆ ಆದ್ರೆ ಇದ್ರಲ್ಲಿ ಇಲ್ಲ. ಓಕೆ, ಎಕ್ಸ್ ಇಲ್ಲಿದೆ ಫಸ್ಟ್ ಸೆಕೆಂಡ್ ಅಲ್ಲಿ, ಆದ್ರೆ ಇದ್ರಲ್ಲಿ ಇಲ್ಲ ಅಲ್ವಾ? ಇನ್ನೇನು ಮೂರದ್ರಲ್ಲಿ ಕಾಮನ್ ಇಲ್ಲ. ಸೊ ನಾವು ಕಾಮನ್ ಫ್ಯಾಕ್ಟರ್ ಏನಂತ ಬರಿಬಹುದು? ಏನು ಬರೆಯಕ್ ಆಗ್ತಾ ಇಲ್ಲ. ಆದ್ರೆ ನೋಡಿ ಎಲ್ಲದಕ್ಕೂ 1 ಇರುತ್ತಲ್ವಾ? 1 ಅಂತ ಎಲ್ಲದಕ್ಕೂ ಬಂದೇ ಬರುತ್ತೆ, ಏನ್ ಡಿಫ್ರೆನ್ಸ್ ಆಗಲ್ಲ 1 ಇದ್ರೇನು. ಸೊ 1 ಅಂತ ಬರೆಯೋಣ. ಕಾಮನ್ ಫ್ಯಾಕ್ಟರ್ ಇಸ್ 1. ಏನು ಸಿಗ್ತಾ ಇಲ್ಲ ನಮ್ಗೆ ಮೂರದ್ರಲ್ಲೂ. ಓಕೆ, ಈಗ ನೆಕ್ಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? 6abc 24ab ಸ್ಕ್ವೇರ್ 12a ಸ್ಕ್ವೇರ್ ಬಿ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಇದು ತಗೊಳ್ಳಿ. 6 ನಾವು ಕಾಮನ್ ಫ್ಯಾಕ್ಟರ್ಸ್ ತೆಗೆದ್ರೆ 2 3s. ಓಕೆ, 3 1s. ಸೊ 6abc ಇದ್ರೆ ನಾವೇನ್ ಬರಿಬಹುದು? 2 ಇಂಟು 3 ಇಂಟು ಎ ಇಂಟು ಬಿ ಇಂಟು ಸಿ. ಸೊ ABC ಇದೆ ಅಲ್ವಾ? ABC ಬರ್ಕೊಂಡಾಯ್ತು. ಈಗ ಇದು ಬರೆಯೋಣ. 24ab ಸ್ಕ್ವೇರ್. ಈಗ 24 ಮಾಡಿದ್ರೆ ನೋಡಿ ಫ್ಯಾಕ್ಟರ್ಸ್ ಏನ್ ಬರ್ತದೆ? 2 1s 2 2s, ಅಗೇನ್ 2 6s, ಅಗೇನ್ 2 3s, 3 1s. ಸೊ ಏನೇನ್ ಬಂತು? 2 3 ಟೈಮ್ಸ್ ಬಂದಿದೆ, 3 1 ಟೈಮ್ ಬಂದಿದೆ. ಆಮೇಲೆ ಇಲ್ಲಿ ಎ 1 ಟೈಮ್ ಇದೆ, ಬಿ 2 ಟೈಮ್ಸ್ ಇದೆ. ಓಕೆ, ಇದಾಯ್ತು. ಈಗ ನೆಕ್ಸ್ಟ್ ಏನಿದೆ? 12 ಎ ಸ್ಕ್ವೇರ್ ಬಿ ಇದೆ. ಸೊ 12 ಮಾಡಿದಾಗ ನೋಡಿ 2 6s 2 3s 3 1s. ಸೊ ಏನ್ ಬರುತ್ತೆ? 2 ಟೈಮ್ಸ್ ಬಂದಿದೆ, 3 1 ಟೈಮ್ ಬಂದಿದೆ. ಆಮೇಲೆ ಎ 2 ಟೈಮ್ಸ್ ಬಂದಿದೆ, ಎ ಸ್ಕ್ವೇರ್ ಅಂತಿದೆ ಅಲ್ವಾ? ಸಾರಿ, ಎ 2 ಟೈಮ್ಸ್ ಅಂಡ್ ಬಿ 1 ಟೈಮ್. ಓಕೆ, ಈಗ ಕಾಮನ್ ಏನೇನ್ ಬರ್ತವೆ ನೋಡೋಣ. ನೋಡಿ 2 ಮೂರದ್ರಲ್ಲೂ ಕಾಮನ್ ಇದೆ ಅಲ್ವಾ? ಈಗ ಇನ್ನೊಂದು 2 ಬರಲ್ಲ, ಇದ್ರಲ್ಲಿ ಇಲ್ಲ. ಸೊ 3 ನೋಡಿ, 3 ಒಂದು ಮೂರದ್ರಲ್ಲೂ ಇದೆ. ಓಕೆ, ಇನ್ನು ಎ ನೋಡಿ 3 ಟರ್ಮ್ಸ್ ಅಲ್ಲಿನೂ ಎ ಇದೆ. ಇನ್ನು ಒಂದು ಬಿ ಕೂಡ, ಇನ್ನು ಒಂದು ಎ ಇಲ್ಲಿ ಬರಲ್ಲ. ಓಕೆ, ಬಿ ಇದೆ ನೋಡಿ, ಬಿ ಮೂರದ್ರಲ್ಲೂ ಬಿ ಬರುತ್ತೆ. ಓಕೆ, ಈಗ ಬರೆಯೋಣ. ಇನ್ನೇನ್ ಬರುತ್ತೆ? 2 ಬಂತು, ಇಂಟು 3 ಬಂತು, ಇಂಟು ಎ ಬಂತು, ಇಂಟು ಬಿ ಬಂತು. ಸೊ ಮಲ್ಟಿಪ್ಲೈ ಮಾಡಿದ್ರೆ 2 3s 6. A into B is AB. 6AB is the common factor of these 3 terms. Okay. ಈಗ ನೆಕ್ಸ್ಟ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ? 16x ಕ್ಯೂಬ್ ಮೈನಸ್ 4x ಸ್ಕ್ವೇರ್ 32x ಅಂತ ಕೊಟ್ಟಿದ್ದಾರೆ. ಸೊ 16x ಕ್ಯೂಬ್ಗೆ ಏನಂತ ಮಾಡ್ಬೋದು ನಾವು? 16ಗೆ 2 8s 2 4s, ಅಗೇನ್ 2 2s, 2 1s. 2 4 ಟೈಮ್ಸ್ ಬಂದಿದೆ. ಓಕೆ, ಎಕ್ಸ್ 3 ಟೈಮ್ಸ್ ಇದೆ. ಓಕೆ, ಈಗ ಮೈನಸ್ 4x ಸ್ಕ್ವೇರ್. ಈಗ ಮೈನಸ್ 4 ಅಂತಂದ್ರೆ 2 2s 2 1s. ಇಲ್ಲಿ ನೋಡಿ ಮೈನಸ್ ಇರೋದ್ರಿಂದ -1 ಒಂದ್ಸರಿ ಹಾಕೊಳ್ಳೋಣ, ಇಂಟು 2 2 ಟೈಮ್ಸ್.
ಇಂಟು ಎಕ್ಸ್ 2 ಟೈಮ್ಸ್ ಇದೆ, ಆಯ್ತಲ್ವಾ? 2 ಇಂಟು 2 4, ಎಕ್ಸ್ ಸ್ಕ್ವೇರ್ ಮೈನಸ್ ಇದೆ, ಸೊ ಮೈನಸ್ ಬಂತು. ಈಗ 32x ಮಾಡೋಣ. 32 ಅಂದ್ರೆ ಏನ್ ಬರುತ್ತೆ ನೋಡೋಣ. 2 1 2 6 ಅಗೇನ್ 2 8 2 4 2 2 2 1 5 ಟೈಮ್ಸ್ ಬಂದಿದೆ. 2 5 ಟೈಮ್ಸ್ ಬರೆದ್ವಿ. ಇನ್ನು ಎಕ್ಸ್ ಓನ್ಲಿ 1 ಟೈಮ್ ಇದೆ. ಓಕೆ, ಈಗ 3 ಟರ್ಮ್ಸ್ ಅಲ್ಲಿ ನಮ್ಗೆ ಕಾಮನ್ ಏನೇನ್ ಬರ್ತವೆ ನೋಡಿ. 2 ಬಂತು. ಓಕೆ, ಇನ್ನೊಂದ್ಸರಿನೂ 2 ಬಂತು. 2 ಟೈಮ್ಸ್ ಬಂದಿದೆ. 3 ಟೈಮ್ಸ್ ಇವೆರಡರಲ್ಲಿ ಬರ್ತವೆ, ಆದ್ರೆ ಇದರಲ್ಲಿ ಬರಲ್ಲ. ಓಕೆ, 2 ಟೈಮ್ಸ್ 2 ಆಯ್ತು. ಇಂಟು ಎಕ್ಸ್ ಎಷ್ಟು ಟೈಮ್ ಬಂದಿದೆ ನೋಡೋಣ. ನೋಡಿ, ಎಕ್ಸ್ನು 3 ಟರ್ಮ್ಸ್ ಅಲ್ಲಿ ಇದೆ, ಬಟ್ ಓನ್ಲಿ 1 ಎಕ್ಸ್ ಇದೆ. ಇನ್ನೊಂದು ಎಕ್ಸ್ ಇದರಲ್ಲಿ ಬರಲ್ಲ. ಇವೆರಡರಲ್ಲಿ ಇದಾವೆ, ಬಟ್ ಇದರಲ್ಲಿ ಬರಲ್ಲ. ಸೊ ಓನ್ಲಿ 1 ಎಕ್ಸ್ ವಿ ಗೆಟ್. ಸೊ ಏನಾಯ್ತು, ಮಲ್ಟಿಪ್ಲೈ ಮಾಡಿದ್ರೆ 2 2s 4 into x is 4x is a common factor of these 3 terms. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 7th one ಏನ್ ಕೊಟ್ಟಿದ್ದಾರೆ, 10 PQ 20 QR and 30 RP ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡೋದು ನೋಡೋಣ. ಈಗ ನೋಡಿ, 10 ಅಂದ್ರೆ ಯಾವ ರೀತಿ ಬರೀಬಹುದು, ಫ್ಯಾಕ್ಟರ್ಸ್ 2 5 5 1 ಅಲ್ವಾ? ಸೊ 10 PQ is equals to 2 into 5 into P into Q. ಓಕೆ, ಈಗ 20 QR ಮಾಡೋಣ. 20ನ 2 10s 2 5s 5 1s. ಸೊ ಏನ್ ಬಂತು, 2 into 2 into 5 into QR ಇದೆ ಅಲ್ವಾ? ಸೊ Q into R. ಆಮೇಲೆ ಏನಿದೆ, 30 RP ಇದೆ. ಸೊ 30ನು ಮಾಡ್ಕೊಳ್ಳೋಣ. 2 1s 1 ಉಳಿತು, 2 5s ಆಗುತ್ತೆ. ಅಗೇನ್ 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 3 5s ಅಗೇನ್ 5 1s. ಸೊ ಏನ್ ಬಂದಿದೆ, 2 ಇಂಟು 3 ಇಂಟು 5 ಇಂಟು RP ಇದೆ ಇಲ್ಲಿ, R ಇಂಟು P. ಓಕೆ, ಈಗ ಕಾಮನ್ ಏನೇನಿದೆ ನೋಡೋಣ. 3 ಟರ್ಮ್ಸ್ ಅಲ್ಲಿ ನೋಡಿ, 2 ಇದೆ ಅಲ್ವಾ? ಓಕೆ, ಒಂದು 2 ಆಯ್ತು. ಇನ್ನು 3 ಇದ್ರಲ್ಲೂ ಇಲ್ಲ, ಇದ್ರಲ್ಲೂ ಇಲ್ಲ. 5 ಇದೆ ನೋಡಿ, ಹೌದಾ? ಸೊ 5. ಇನ್ನು P ಇವೆರಡರಲ್ಲಿದೆ, ಇದ್ರಲ್ಲಿಲ್ಲ. Q ಇವೆರಡರಲ್ಲಿದೆ, ಇದ್ರಲ್ಲಿಲ್ಲ. R ಇವೆರಡರಲ್ಲಿದೆ, ಇದ್ರಲ್ಲಿಲ್ಲ. ಸೊ ಓನ್ಲಿ 2 into 5 ಬಂತು ನಮಗೆ. ಸೊ 2 5s 10 is a common factor for these 3 terms. ಈಗ 8th one ಮಾಡೋಣ. ನೋಡಿ, 3x square y cube ಅಂತ ಇದೆ. ಸೊ ಇದನ್ನ ಯಾವ ರೀತಿ ಬರಿಬೋದು, 3 ಹಾಗೆ ಇಡ್ಬೇಕು. 3 ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ 2 ಟೈಮ್ಸ್ ಎಕ್ಸ್, ವೈ ಕ್ಯೂಬ್ ಅಂದ್ರೆ ವೈ 3 ಟೈಮ್ಸ್. ಓಕೆ, ಈಗ 10x ಕ್ಯೂಬ್ ವೈ ಸ್ಕ್ವೇರ್ ಇದೆ. ಈಗ 10 ಅನ್ನ ಈಗ ತಾನೇ ಮಾಡಿದ್ವಲ್ವ, ಅಲ್ಲಿ 2 5s 5 1s. ಸೊ 2 ಇಂಟು 5 ಇಂಟು ಎಕ್ಸ್ 3 ಟೈಮ್ಸ್ ಇದೆ, ವೈ 2 ಟೈಮ್ಸ್ ಇದೆ. ಓಕೆ, ಈಗ 6x ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್. ಈಗ 6ನ್ನ ನೋಡಿ, 2 3s ಫ್ಯಾಕ್ಟರ್ಸ್ ಏನ್ ಬರ್ತವೆ, 2 ಇಂಟು 3 ಬಂತು ಅಷ್ಟೆ. ಇಂಟು ಎಕ್ಸ್ 2 ಟೈಮ್ಸ್ ಇದೆ, ಇಂಟು ವೈ 2 ಟೈಮ್ಸ್ ಇದೆ, ಇಂಟು ಝೆಡ್ 1 ಟೈಮ್ ಇದೆ. ಓಕೆ, ಈಗ ಮೂರದ್ರಲ್ಲೂ ಕಾಮನ್ ಏನಿದೆ ನೋಡೋಣ. ನೋಡಿ, 2 ಇವೆರಡರಲ್ಲಿದೆ, ಇದ್ರಲ್ಲಿಲ್ಲ. 3 ಇವೆರಡರಲ್ಲಿದೆ, ಇದ್ರಲ್ಲಿಲ್ಲ. 5 ಇದೊಂದ್ರಲ್ಲೇ ಇದೆ. ಸೊ ನಂಬರ್ಸ್ ಯಾವ ಬರ್ತಾ ಇಲ್ಲ. ಈಗ ನೋಡೋಣ ವೇರಿಯೇಬಲ್ಸ್. ಎಕ್ಸ್
1 ಟೈಮ್ ಆಯಿತು, ಎಕ್ಸ್ 2 ಟೈಮ್ ಆಯಿತು. ಓಕೆ, ಇನ್ನೊಂದು ಎಕ್ಸ್ ಬರ್ತಾ ಇಲ್ಲ. ವೈ ನೋಡಿ, ವೈ 1 ಟೈಮ್, ವೈ 2 ಟೈಮ್ಸ್. ಓಕೆ, ಈಗ ನಂಬರ್ಸ್ ಏನು ಬಂದಿಲ್ವಲ್ಲ, ಸೊ ಎಕ್ಸ್ ಇಂಟು ವೈ ಇಂಟು ವೈ. ಸೊ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ? ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ವೈ ಇಂಟು ವೈ, ವೈ ಸ್ಕ್ವೇರ್ ಆರ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ ದೀಸ್ ತ್ರೀ ಟರ್ಮ್ಸ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.